ಫಸ್ಟ್ ಆನ್ ಸ್ಟೇಜ್ ಪರ್ಫಾರ್ಮ್ ಮಾಡಿದ್ದೇನು ಅಂತ ನಮ್ಮ ಆಡಿಯನ್ಸ್ ಅಂದ್ಕೊಳ್ತಾರೆ, ಏನಪ್ಪ ಎಲ್ಲರೂ ಕೇಳ್ದಂಗೆ ಕಾಮನ್ ಕ್ವಶನ್ ಕೇಳ್ತಾ ಇದ್ದಾನೆ ಅಂತ. ಬಟ್ ನಂಗೆ ಹಾಗಲ್ಲ, ಸೀನು ಜೊತೆ ಸಂಮಾತು ಎಪಿಸೋಡಲ್ಲಿ ಆ ದಾಖಲಾತಿ ಬೇಕಾಗಿದೆ. ಆನ್ ಸ್ಟೇಜಿಗೆ ಬಂದಾಗ ನೀವು ಅಂದರೆ ಹಾಡ್ತೀರಾ, ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತೀರಾ, ಯಾವುದು ಫಸ್ಟ್ ಅಪಿಯರ್ ಆಗಿದೆ ಆನ್ ಸ್ಟೇಜಲ್ಲಿ? ಬುಲ್ಬುಲ್ ತರಂಗ. ಓಕೆ, ನೀವು ಅವಾಗಲೇ ಆ ಬುಲ್ಬುಲ್ ತರಂಗ ಹೇಳಿದ್ರಿ. ಬಟ್ ಅದು ಏನು, ಅದು ಹೆಂಗೆ ನಿಮಗೆ ಸಿಗ್ತದ ಇನ್ಸ್ಟ್ರೂಮೆಂಟ್? ಅದು ನಮ್ಮ ತಂದೆ ತಾಯಿಗೆ ಯಾರೋ ಒಬ್ರು ಗಿಫ್ಟ್ ಮಾಡಿಬಿಟ್ಟಿದ್ರಂತೆ. ನಮ್ಮ ಮನೇಲಿ ನಾನು ಹುಟ್ಟುವಾಗಲೇ ಇತ್ತದು. ಹೌದಾ? ನಮ್ಮ ತಂದೆನೂ ಸುಮ್ಮನೆ ಹಾಗೆ ನುಡಿಸ್ತಾ ಇರೋರು, ನಮ್ಮ ತಾಯಿನೂ ಏನೋ ನುಡಿಸ್ತಾ ಇರೋರು. ಅದು ಏನಾಗೋಯ್ತು ಅಂದರೆ ಕಡೆಗೆ ಹೇಗೆ ಅಂತಂದರೆ ನಂದಾಗೋಯ್ತು ಅದು ಫುಲ್ಲು. ಓಕೆ. ನಮ್ಮ ಮನೇಲಿ ಏನಾದರೂ ನಂದೇ, ಇಡೀ ದಿನ ನಾನೇ. ಒಂದು ಸರಿ ಹಾಗೆ ನಿದ್ದೆನಲ್ಲಿ ನಮ್ಮ ಅಕ್ಕ ಏನೋ ಎಲ್ಲೋ ಹೊರಳ್ಕೊಂಬಿಟ್ಟಿದ್ದೀನಿ ಅಂತ ಕಾಲು ಎಳಿಯಕ್ಕೆ ಹೋದರೆ, ಬೇಡ ಶ್ರುತಿ ಕೆಟ್ಟೋಗುತ್ತೆ ಮುಟ್ಬೇಡ ಅಂತ ಅಷ್ಟು ಇದಾಗೋಗಿತ್ತು ನನಗೆ. ಜ್ಞಾನದಲ್ಲೂ ಅಂದರೆ ನೀವು ಎಷ್ಟು ಮ್ಯೂಸಿಕಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಹಾಗೆ ಆಮೇಲೆ ಕಡೆಗೆ ನಾನೇ ಏನೇನೋ ನುಡಿಸ್ತಾ ಇರ್ತಿದ್ದೆ. ನಮ್ಮ ಅಮ್ಮಂಗೆ ಅವಾಗ ಕಾಲೇಜಲ್ಲಿ ಸೆಂಡ್ ಆಫ್ ಮಾಡಬೇಕು ಫೈನಲ್ ಇಯರ್ಸು, ಅದಕ್ಕೆ ಅವ್ರು ಏನಾದ್ರು ಪರ್ಫಾರ್ಮ್ ಮಾಡಬೇಕಿತ್ತಲ್ಲ, ಅದಕ್ಕೆ ಅವರು ನನಗೆ ಕೇಳೋರು ಯಾವ್ದಾದ್ರು ಒಂದು ಹಾಡು ಹೇಳ್ಕೊಡು ಅಂತ. ಅಂದ್ರೆ ಅಮ್ಮನೂ ನಿಮ್ಮನ್ನು ಕೇಳ್ತಾ ಇದ್ರಾ? ಓಕೆ. ಅವಾಗ ಯಾವುದೋ ಅವಾಗೇನು ಟ್ರೆಂಡಿಂಗ್ ಇತ್ತು ಆ ಹಾಡು ಹೇಳ್ಕೊಡ್ತಾ ಇದ್ದೆ. ಅದನ್ನ ಕಲ್ತ್ಕೊಂಡು ನಮ್ಮ ಅಮ್ಮ ಹೋಗಲ್ಲ. ಹಾಗಾದ್ರೆ ಅಮ್ಮನೂ ಗ್ರೇಟ್ ಆಗಿದ್ರೆ. ಸೂಪರ್. ಸೊ ಹಾಗಾಗಿ ಬುಲ್ಬುಲ್ ತರಂಗೆಯಿಂದನೇ ಫಸ್ಟ್ ನೀವು ಪರ್ಫಾರ್ಮ್ ಮಾಡಿದ ಆನ್ ಸ್ಟೇಜು. ಬಟ್ ನಾನು ಐ ಆಮ್ ಎಕ್ಸೈಟೆಡ್ ಅದನ್ನು ನೋಡಬೇಕು ಅಂತ ಹೇಳಿ. ಸೊ ನನಗೆ ಆ ಇನ್ಸ್ಟ್ರೂಮೆಂಟು ಅದ್ರ ಜೊತೆಗೆ ಏನಾದರೂ ಸಣ್ಣ ಬಿಟ್ಟು ಕೇಳಿಸ್ಬೋದಾ ನೀವು? ಖಂಡಿತ ಕೇಳಿಸ್ಬೋದು. ಓಕೆ ಓಕೆ. ಅದು ಬುಲ್ಬುಲ್ ತರಂಗ್ ಅಂತಲೂ ಅಂತಾರೆ, ಶಾಯಿ ಬಾಜಾ ಅಂತಲೂ ಹೇಳ್ತಾರೆ. ಹೌದಾ? ಓಕೆ. ಯಾಕೆಂದರೆ ನಮಗೂ ಎಲ್ಲ ಮ್ಯೂಸಿಕಲಿ ಇನ್ಸ್ಟ್ರೂಮೆಂಟ್ಗಳದ್ದು ಯಾವ ಥರ ಬಳಸ್ತಾರೆ, ಏನೇನು ಹೆಸರುಗಳಿದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಿಮ್ಮಂಥವರಿಂದ ಹೇಳಿಸಿದ್ರೆ ಅಥೆಂಟಿಸಿಟಿ ಇರುತ್ತೆ ಅಂತ ನಾನು ಇದೆಲ್ಲ ಕೇಳ್ತಾ ಇದ್ದೀನಿ. ಸೊ ಹಾಗಾದರೆ ಕೇಳೋಣ, ಇವಾಗ ಪ್ಲೇ ಮಾಡಿ ತೋರಿಸಿ ಹಂಗಿದ್ರೆ. ಈಗ ಬುಲ್ಬುಲ್ ತರಂಗ ಆಯಿತು. ಆಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ನೀವು ಮತ್ತೆ ಅಗೇನ್ ನೀವು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಕಂಟಿನ್ಯೂ ಮಾಡಿದ್ದು ಮ್ಯಾಂಡಲಿನ್ನ ಮತ್ತು ಸಿತಾರ. ಮ್ಯಾಂಡಲಿನ್ನ ಫಸ್ಟ್ ಕಾಂಪಿಟೇಷನ್ಗಳು. ಓಕೆ. ಸ್ಕೂಲ್ ಕಾಂಪಿಟೇಷನ್ಗಳು, ಆಮೇಲೆ ಸ್ಕೂಲಲ್ಲಿ ಏನೋ ಗ್ರೂಪ್ ಸಾಂಗು, ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಕೊಡೋದು, ಅಥವಾ ಇನ್ಸ್ಟ್ರೂಮೆಂಟಲ್ಲೇ ಇದ್ದಾಗ ಮ್ಯಾಂಡ್ಲಿನ್ ನುಡ್ಸೋದು. ಅವಾಗಿನ್ನ ಸಿತಾರ್ ಕಲಿಯೋಕ್ಕೆ ಶುರು ಮಾಡಿರಲಿಲ್ಲ. ಹಾಂ. ಅಂದರೆ ಇವಾಗ ನೀವು ಹೇಳಿದ್ರಿ ಮ್ಯಾಂಡಲಿನೆಲ್ಲ ನುಡಿಸ್ತಾ ಇದ್ದೆ ಹೀಗೆಲ್ಲ ಅಂತ. ಸೊ ಅಂದರೆ ಸ್ವಂತ ನೀವೇ ಕಂಪೋಸ್ ಮಾಡ್ಕೊಳ್ತಾ ಇದ್ರಾ BGMs ಎಲ್ಲ? ಕೆಲವೊಂದು ಸರಿ ಅವರೇ ಹೇಳಿರೋರು, ಇಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಅವರೇ ಹೇಳೋರು. ಕೆಲವೊಂದು ಸರಿ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾ ಇದ್ವಿ, ಮಾಡಿಫೈ ಮಾಡ್ಕೊತಾ ಇದ್ವಿ. ಇಲ್ಲ ಅಲ್ಲಿ ಏನೋ ಗೊತ್ತಾಗ್ಲಿಲ್ಲ ಅಂದರೆ ನಾವೇ ನುಡಿಸ್ಬಿಡೋದು. ಆಮೇಲೆ ಇವ್ರಿಗೆ ಅವಾಗ ಕನ್ನಡ ಗೀತೆಗಳು ಹಾಡೋದು ಇದೆಲ್ಲ ಇರ್ತಿತ್ತಲ್ಲ, ಭಾವಗೀತೆಗಳು ಕಾರ್ಯಕ್ರಮ, ಅದಕ್ಕೆಲ್ಲ ನಂದೇ ಕಂಪೋಸಿಷನ್ ನಾನೇ. ಸೊ ರಾಗಾಧಾರಿತ ಮೇಲೆ ಏನು ರಾಗ ಇರುತ್ತೆ ನಿಮ್ಮ ಫ್ರೀ ಸ್ಟೈಲ್ ಮನೋಧರ್ಮ. ಹೌದು. ಆಮೇಲೆ ಇವರು ಜಯಶ್ರೀ ಅರವಿಂದ್ ಸ್ಟುಡಿಯೋ, ಅವರು ಅವಾಗ ಕನ್ನಡ ಗೀತೆಗಳೆಲ್ಲ ಹಾಡೋರು. ಹೌದಾ? ಅವ್ರ ಜೊತೆ ನಾನು ಮ್ಯಾಂಡ್ಲಿನ್ ನುಡಿಸಿದ್ದೀನಿ. ಓಕೆ. ಸೊ ಜಯಶ್ರೀ ಅಮ್ಮ ನೋಡಿ, ನಿಮ್ಗೆ ಬೇರೆ ಎಲ್ಲ ವಿಚಾರಗಳು ಗೊತ್ತಿತ್ತು, ಕಾರ್ಯಕ್ರಮ ಕೊಡ್ತಾ ಇದ್ದಿದ್ದು ಇವಾಗ ಸುಮಾಕ ಹೇಳ್ತಾ ಇದ್ದಾರೆ. ಸೊ ನೈಸ್ ದಟ್. ಓಕೆ. ಸೊ ಮ್ಯಾಂಡಲಿನ್ ಮೇಜರ್ ಆಗಿ ನೀವು ಕಾರ್ಯಕ್ರಮಗಳು ಎಲ್ಲ ಕೊಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ. ಬಟ್ ಮ್ಯಾಂಡಲಿನ್ ಇವಾಗ ನಿಮ್ಮ ಕೈಯಲ್ಲಿದೆಯಾ, ಕೈ ಬಿಟ್ಟಿದ್ದೀರಾ? ಇಲ್ಲ, ನನ್ನ ಜೊತೆನೇ ಇದೆ, ಕೈಯಲ್ಲೇ ಇದೆ. ಸೊ ಬೇಕಂದ್ರೆ ಅದನ್ನು ಪ್ಲೇ ಮಾಡ್ತಿರ್ತೀರಾ? ಮಾಡ್ಬೋದು. ಓಕೆ. ಅಲ್ಲ ಅಂದ್ರೆ ಪ್ರೋಗ್ರಾಮ್ಗಳಲ್ಲಿ ಪ್ಲೇ ಮಾಡ್ತಿದ್ದೀರಾ, ರೆಕಾರ್ಡಿಂಗಲ್ಲೆಲ್ಲ ಪ್ಲೇ ಮಾಡೋದು ಆ ಥರ ಇದೆಯಾ? ಮಾಡ್ತೀನಿ. ಬರೀ ಸಿತಾರೆ ಮೇಜರ್ ಆಗಿ ಇಟ್ಕೊಂಡಿದ್ದೀರಾ? ಸಿತಾರೆ ಕೆಲವ್ರಿಗೆ ಮರ್ತೇ ಹೋಯ್ತದು, ನಾನು ಮ್ಯಾಂಡ್ಲಿನ್ ನುಡಿಸ್ತೀನಿ ಅಂತ. ಎಷ್ಟೋ ವರ್ಷ ಬರೀ ಸಿತಾರ್ ಆರ್ಟಿಸ್ಟ್ ಅಂತಾನೆ ಕರೆಯೋರು. ನಮಗೂ ಅಷ್ಟೇ ಅಲ್ವಾ ಗೊತ್ತಿದ್ದು. ಇವಾಗ ನೋಡಿ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಒಂದೊಂದೇ ರಿವೀಲ್ ಆಗ್ತಾ ಇದೆ. ಹಾಗೆ ನಮ್ಮ ಆಡಿಯನ್ಸ್ಗೂ ಖುಷಿ ಆಗ್ತಾ ಇದೆ. ಹೌದು, ನಾವು ಸುಮಾರಾಣಿಯವ್ರನ್ನ ನೋಡಿದ್ದ, ಇದರಲ್ಲಿ ಆನ್ ಸ್ಕ್ರೀನಲ್ಲಿ ನೋಡಿದ್ದೋ ಅಥವಾ ಸ್ಟೇಜಲ್ಲಿ ಲೈವ್ ಶೋಸ್ಗಳು ನೋಡಿದಾಗ ಆಲ್ಮೋಸ್ಟ್ ಯಾವಾಗಲೂ ಸರಸ್ವತಿ ಥರ ವೀಣೆ ಬದಲು ಸಿತಾರ್ ಇರೋದನ್ನೇ ನೋಡಿರೋದು ನಾವು. ಸೊ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಅದ್ರದ್ದು ಒಂದು ಝಲಕ್ ಕೇಳಿಸ್ಬಿಡಿ ಅಲ್ಲ, ಮ್ಯಾಂಡಲಿನ್ ಒಂದೇನಾದ್ರು ಪ್ಲೇ ಮಾಡಿಬಿಡಿ ಬಿಟ್ಟು.
ಎಸ್ ಅಕ್ಕ, ಸಖತ್ ಖುಷಿ ಆಯಿತು ನಿಮ್ಮ ಮ್ಯಾಂಡಲಿನ್ ಪ್ಲೇಯಿಂಗ್ ಕೇಳಬೇಕಾದ್ರೆ. ನೋಡಿ, ಮ್ಯಾಂಡಲಿನಲ್ಲೂ ಅಷ್ಟೇ, ಸಿತಾರ್ನಲ್ಲೂ ಅಷ್ಟೇ ತಂತಿಗಳೇ ಇದ್ದರೂ ಕೂಡ ಸೌಂಡಿಂಗ್ ಈಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ಪ್ಲೇಯಿಂಗ್ ಸ್ಟೈಲು. ನೀವು ಅವಾಗಲೇ ಮಾತಾಡ್ತಾ ಹೇಳ್ದಂಗೆ ಸಿತಾರ್ ಈಸ್ ಎ ಬ್ರಾಡರ್ ವರ್ಷನ್, ಮ್ಯಾಂಡಲಿನ್ ನೋಡಿದಾಗ ಚಿಕ್ಕದಾಗ ಅನಿಸುತ್ತೆ. ಸೊ ಆದರೆ ಆ ಬ್ಯೂಟಿನೇ ಬೇರೆ ಇದೆ ಅಂತ. ಹೌದಕ್ಕ, ಈಗ ನೀವು ಸಣ್ಣದ್ರಿಂದನೇ ರೆಕಾರ್ಡಿಂಗ್ ಅಂತ ಅವಾಗಲೇ ಒಂದು ಪದ ಬಳಸಿದ್ರಿ, ನೀವು ಮುಂಚೆನೇ ಹೇಳಿದ್ರಿ. ಬಟ್ ರೆಕಾರ್ಡಿಂಗ್ ಅಂತ ನೀವು ಮೊದಲನೇ ಬಾರಿಗೆ ಯಾವಾಗ ಎಲ್ಲಿ ನುಡಿಸಿದ್ರಿ? ಹಾಂ, ರೆಕಾರ್ಡಿಂಗ್ ಅಂತಂದರೆ ನಮಗೆ ಅಲ್ಲಿ ಯುವವಾಣಿನಲ್ಲಿ ಆಕಾಶವಾಣಿ ರೆಕಾರ್ಡಿಂಗ್ಸ್ ಮೈಸೂರಲ್ಲಿ. ಹಾಂ ಹಾಂ ಹಾಂ, ಓಕೆ. ಅಲ್ಲೂ ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್ಗಳು ನಮಗೆ ಸಿಕ್ಕಿದ್ದು. HR ಲೀಲಾವತಿ ಅವರು, KP ಉಪಾಧ್ಯಾಯರು, HK ನರಸಿಂಹಮೂರ್ತಿಯವರು ಎಲ್ಲ, ಮೈಸೂರು ನಾಗರಾಜು. ಓಹ್, ನಮಗೆಲ್ಲ ತುಂಬ ಪುಣ್ಯವಂತರು ನಾವು ಆ ವಿಷಯದಲ್ಲಿ. ಐ ಥಿಂಕ್ ಕೆಲವು ಬ್ಲೆಸ್ಟಿಗೆ ಮಾತ್ರ ಈ ಥರ ಸಿಗತ್ತೆ ಅನ್ಸುತ್ತೆ. ಖಂಡಿತವಾಗ್ಲೂ ಒಂದೊಂದು ಸ್ಟೆಪ್ಪಲ್ಲೂ ನನಗೆ ಆ ಥರ ಒಂದು ಆಶೀರ್ವಾದ ಇದೆ. ಓಕೆ ಓಕೆ. ಅಂದರೆ ಈಗ ಆಕಾಶವಾಣಿಯಲ್ಲಿ ನುಡಿಸ್ಬೇಕಾದ್ರೆ ನೀವು ಅಂದರೆ ನಾನ್ ಫಿಲ್ಮಿ ಕ್ಯಾಟಗರಿಯಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ. ಅವ್ರದ್ದೇ ಕಂಪೋಸಿಷನ್ಸ್, HR ಲೀಲಾವತಿ ಅವ್ರದ್ದು ಅಂದರೆ ಅವ್ರದ್ದು ಕಂಪೋಸಿಷನ್, ಅವರೇ ಎಲ್ಲ ಬರ್ಕೊಂಡು ಬಂದಿರೋರು, ಯಾವ್ದು ನೋಟೇಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ರೆಕಾರ್ಡಿಂಗ್ ಆಗೋದು, ಅದು ರೆಕಾರ್ಡಿಂಗು. ಓಕೆ. ಅದಲ್ಲದೆ AV ಪ್ರಕಾಶ್ ಅವರು ಡ್ಯಾನ್ಸ್ ಬ್ಯಾಲೆ ಅದೆಲ್ಲ ರೆಕಾರ್ಡಿಂಗ್ ಮಾಡೋರು ಮೈಸೂರಲ್ಲಿ. ಓಕೆ. ಅಲ್ಲೇ ಒಂದು ಸೆಟಪ್ ಮಾಡ್ಕೊಂಡು ಅದಕ್ಕೆಲ್ಲ ನುಡಿಸ್ತಾ ಇದ್ದೆ ಅಲ್ಲಿ. ಆಮೇಲೆ ಉಪಾಧ್ಯಾಯರು ನಮ್ಮ ಮೇಷ್ಟ್ರನ್ನ ಕೇಳಿ ಒಂದು ಬೆಂಗಳೂರಲ್ಲಿ ಒಂದು ರೆಕಾರ್ಡಿಂಗ್ ಇದೆ, ಇಲ್ಲೆಲ್ಲ ಸ್ಟುಡಿಯೋ ರೆಕಾರ್ಡಿಂಗ್. ಹೌದು. ಅಲ್ಲಿ ಆ ಥರ ಇರಲಿಲ್ಲ. ಅಂದರೆ ಆಕಾಶವಾಣಿ ಬಿಟ್ಟರೆ ಸ್ಟುಡಿಯೋ ಅಂತ ಇರಲಿಲ್ಲ, ಏನೋ ಸೆಟಪ್ ಮಾಡಿಕೊಂಡು ಹಾಗೆ ಮಾಡ್ತಾ ಇದ್ದಿದ್ದು. ಹೌದು, ಸ್ಟುಡಿಯೋ ರೆಕಾರ್ಡಿಂಗ್, ಕಮರ್ಷಿಯಲ್ ರೆಕಾರ್ಡಿಂಗು ಕಳಿಸ್ಕೊಡಿ ನಿಮ್ಮ ಸ್ಟೂಡೆಂಟ್ನ ಅಂತ. ಆಯಿತು ಅಂತ ಹೇಳಿದರು. ಉಪಾಧ್ಯಾಯರು ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು, KP ಉಪಾಧ್ಯಾಯರು, ಮೈಸೂರು ಫ್ಲೂಟ್. ಅವರು ಇಲ್ಲಿ ಮಾಧವ್ ಗುಡಿ ಅವ್ರದ ಅವರ ರೆಕಾರ್ಡಿಂಗ್. ಅವರು ಭೀಮಸೇನ್ ಜೋಶಿ ಶಿಷ್ಯ ಅಲ್ವಾ? ಹೌದು. ಆ ರೆಕಾರ್ಡಿಂಗು ಇಲ್ಲಿದ್ದು ಫಸ್ಟ್ ರೆಕಾರ್ಡಿಂಗ್ ನನಗೆ. ಗ್ರೇಟ್ ಅಕ್ಕ. ನಾನು ರೆಕಾರ್ಡಿಂಗ್ ಬಗ್ಗೆನೂ ನಿಮ್ಮನ್ನು ಕೇಳಲೇಬೇಕಾಗಿದೆ. ತುಂಬ ಜನಕ್ಕೆ ಏನಂದರೆ ಇಲ್ಲಿ ಚೆನ್ನಾಗಿ ಪ್ಲೇ ಮಾಡ್ತಾರೆ ಅಂದಿದ ತಕ್ಷಣ ಯಾರು ಎಲ್ಲಿ ಬೇಕಾದರೂ ಪ್ಲೇ ಮಾಡಿಬಿಡ್ಬೋದು ಅನ್ನೋದೊಂದು ಕಾನ್ಸೆಪ್ಟ್ ಇದೆ, ಅಂದರೆ ಆಡಿಯನ್ಸಲ್ಲಿರೋರಿಗೆ ಕೆಲವರಿಗೆಲ್ಲ. ಬಟ್ ತುಂಬ ಜನ ನಿಮ್ಮ ಥರದವ್ರನ್ನ ನಾನು ಮಾತಾಡಿಸ್ದಾಗ ಹೇಳ್ತಾರೆ, ಖಂಡಿತ ಹೋಲ್ಸೋಕ್ಕೆ ಸಾಧ್ಯನೇ ಇಲ್ಲ, ಲೈವ್ ಪರ್ಫಾರ್ಮೆನ್ಸೇ ಬೇರೆ ಇದು ಅಂತ ಹೇಳಿಬಿಟ್ಟು. ಏನು ಅದ್ರದ್ದು ಹೇಳಿ, ಚಾಲೆಂಜಸ್ ಏನು ಅಂತ? ಸಾಧ್ಯನೇ ಇಲ್ಲ, ಅಂದರೆ ಅಷ್ಟು ತುಂಬ ಡಿಫ್ರೆನ್ಸ್, ಅಜಗಜಾಂತರ ಇದೆ. ನಾವೇನೋ ನಮಗೇನು ಕೈಗೆ ಬರುತ್ತೆ ಅದನ್ನ ನುಡಿಸ್ಬಿಟ್ಟಿರ್ತೀವಿ, ಅದು ಬೇರೆ. ಇಲ್ಲಿ ಆ ಮ್ಯೂಸಿಕ್ ಡೈರೆಕ್ಟರ್ಗೆ ಬೇಕಾಗಿರೋ ಅಂಥದ್ದು ನುಡಿಸ್ಬೇಕು, ಆ ಟೆಂಪೋದಲ್ಲಿ. ಆಮೇಲೆ ಶ್ರುತಿ, ಒಬ್ಬೊಬ್ಬರು ಒಂದೊಂದು ಶ್ರುತಿ. ಆಮೇಲೆ ಇಷ್ಟಾದ ಮೇಲೆ ನುಡಿಸ್ಬೇಕು, ಆ ಹಾಡು ಇಷ್ಟಾದ ಮೇಲೆ ಇದು ತಗೊಳ್ಬೇಕು. ಹೌದು, ಇದೆಲ್ಲ ತುಂಬ ಚಾಲೆಂಜಿಂಗು. ಏನಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ, ಈಗ ಬೇರೆದೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ರಿಹರ್ಸಲ್ ಅಷ್ಟೊಂದು ದಿನಗಳ ಟೈಮ್ ಇರ್ತಾ ಇತ್ತು. ಇಲ್ಲಿ ತಕ್ಷಣ ಹಂಗೆ ಕೊಡ್ತಾರೆ, ತಕ್ಷಣ ನಾವು ಮಾಡ್ಕೊಂಡು ನುಡಿಸ್ಬೇಕು. ಹೊಂದಾಣಿಕೆ ಎಲ್ಲ, ಅವಾಗೆಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅಲ್ವಾ, ಲೈವ್ ರೆಕಾರ್ಡಿಂಗು, ಫುಲ್ ಕಂಪ್ಲೀಟ್ ಲೈವ್ ಅಲ್ವಾ? ಕಂಪ್ಲೀಟ್ ಲೈವ್. ಬಟ್ ಹೆಂಗೆ ಅಂದರೆ ಒಂದು ದಿನದಲ್ಲಿ ರೆಕಾರ್ಡಿಂಗ್ ಅಂತ ಹೇಳಿದ್ರೆ ಎಷ್ಟು ಸಾಂಗ್ಸ್ ಮಾಡ್ತಿದ್ರಿ ಅಕ್ಕ? ಅವ್ರದ್ದು ಇದ್ದಿದ್ದು 8 ಸಾಂಗ್ ಮಾಡಬೇಕು ಅಂತ. ಕೆಲವು ಸರಿ 4 ಸಾಂಗ್ ದಿನಕ್ಕೆ ಮಾಡೋರು, 4 ಹಾಡು ಅಂತಾರೆ ಕರೆಕ್ಟಾಗಿ ಆಗೋದು, ಅಲ್ಲೇ ಬಂದು ಕಂಪೋಸ್ ಮಾಡೋದು. ಆದರೆ ಅವರು ಕೂಡ ಮುಂಚೆ ಮಾಡಿರಲ್ಲ ಕಂಪೋಸ್, ಅಲ್ಲೇ ಮಾಡ್ತಾರೆ. ಎಷ್ಟೊಂದು ಅಲ್ಲೇ ಕಂಪೋಸ್ ಆಗೋದು. ಎಷ್ಟೋ ಸಾಂಗ್ಸ್ ಗೊತ್ತಿರ್ತಾ ಇತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ, ಬಟ್ ಅಲ್ಲಿ ಬಂದು BGMs ಆ ಸಾಂಗ್ ಹೇಳ್ಕೊಡೋದು ಬೇಕಲ್ಲ ಆ ಸಿಂಗರ್ಸ್ಗೆ, ಅದು ಎಲ್ಲ ಅಲ್ಲೇ ನಡೆಯೋದು. ಬಟ್ ಎಷ್ಟೋ ಒಂದ್ ಕಡೆ ಚಾಲೆಂಜ್ ಅನ್ಸುತ್ತೆ, ಇನ್ನೊಂದು ಕಡೆ ಪರ್ಫೆಕ್ಷನ್ ಆಗೋದಕ್ಕೆ ಎಷ್ಟು ಒಳ್ಳೆ ಜಾಗ ಅಲ್ವಾ ಅದು? ತುಂಬಾ ಒಳ್ಳೇದು. ಕಲ್ತಿದ್ದು ಮಾತ್ರ ಎಷ್ಟು ಕಲ್ತ್ನೋ, ಪ್ರತಿ ಈ ದಿನ ಕಲ್ತೆ ನಾನು. ಸೊ ಹೆಣ್ಣು ಮಕ್ಕಳು ಅಂತ ಹೇಳಿದಾಗ ಒಂದು ಆಯ್ಕೆ ಮಾಡ್ಕೊಳ್ಳೋ ವಿಚಾರ, ಇನ್ನೊಂದು ಈಗ ನೀವೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಕಲ್ಚರ್ಡ್ ಫ್ಯಾಮಿಲಿ. ಹಿಂಗಿದ್ದಾಗ ಮನೇಲಿ ಅಪ್ಪ ಅಮ್ಮ ಚಿಕ್ಕದ್ರಲ್ಲಿದ್ದಾಗ ಎಲ್ಲರೂ ಖುಷಿ ಪಡ್ತಾರೆ. ಆಮೇಲೆ ನೀವು ನೋಡಿದರೆ ಅಷ್ಟೆಲ್ಲ ಒಳ್ಳೆ ಓದು ವಿದ್ಯಾಭ್ಯಾಸ ಇದ್ದು ಈ ಕಡೆಗೆ ಮುಖ ಮಾಡಿದಾಗ ಯಾರು ಏನೂ ಮಾತಾಡಲಿಲ್ವಾ? ನಮ್ಮಮ್ಮ ಏನು ಹೇಳಿದ್ರು ಗೊತ್ತಾ, PUC ಓದೋವಾಗ್ಲೇ, PUC ಓದೋಕ್ಕೆ ಹೋದಾಗ್ಲೇ, ನೋಡು ಫಸ್ಟೇ ಹೇಳ್ತೀನಿ, ಏನು ಓದ್ತೀಯ ಅದನ್ನು ಓದಿಸ್ತೀನಿ ಆಯಿತಾ, ಆದರೆ ನೀನು ಮೆಡಿಕಲ್ ಓದಬೇಕಾ, ಡಾಕ್ಟ್ರ್ ಆಗಬೇಕಾ, ನೀನು ಮ್ಯೂಸಿಕ್ ಹಿಂದೆ ಹೋಗ್ಬಿಟ್ರೆ ಆಮೇಲೆ ಓದ್ಬಿಟ್ಟು ನಮ್ಮ ದೇಶಕ್ಕೊಂದು ಡಾಕ್ಟ್ರನ್ನ ಲಾಸ್ ಆಗ್ತಾನೆ. ಫಸ್ಟ್ ಯೋಚನೆ ಮಾಡು. ಮೈ ಗಾಡ್, ಎಂಥ ಆಲೋಚನೆ ಅಲ್ಲ. ಹ್ಯಾಟ್ಸ್ ಆಫ್ ಅಮ್ಮಂಗೆ, ನಿಜವಾಗ್ಲೂ. ಎಷ್ಟು ಮನೆಗಳಲ್ಲಿ ಈ ಥರ ಯೋಚನೆ ಮಾಡೋದೇ ಇಲ್ಲ ನೋಡಿ. ಅಂದರೆ ಪ್ರೆಷರ್ ಮಾಡ್ತಾರೆ, ಇಲ್ಲ ನೀನು ಇದ್ದೇ ಓದಬೇಕು ಅಂತ.
ಬಟ್ ಈ ಥರ ನಿಜವಾಗ್ಲೂ ಹೇಳಿದ್ರೆ ಎಷ್ಟು ಚೆನ್ನಾಗಿ ಕನ್ವೆ ಆಗುತ್ತೆ ನೋಡಿ. ಹೇಳಿದ್ರು. ಆಮೇಲೆ ಡಾಕ್ಟ್ರು ಅಂತ ಹೆಸರು ಮುಂದೆ ಇರುತ್ತೆ. ಆಮೇಲೆ ನೀವು ಇದು ಹೊರಟೋದ್ರೆ ಒಂದು ದೇಶಕ್ಕೆ ಒಬ್ಬ ಡಾಕ್ಟ್ರ್ ನಷ್ಟ ಆಗ್ತಾನೆ, ಅದಕ್ಕೆ ಯೋಚನೆ ಮಾಡು ಅಂತ. ನನಗೇನು ಆ ಥರ ಕೂತ್ಕೊಂಡು ಓದ ಅಂತ ಇದೇನು ಇರಲಿಲ್ಲ ಮತ್ತೆ ಮನಸ್ಸಲ್ಲಿ. ನಂಗೆ ಇಲ್ಲಿ ಮ್ಯೂಸಿಕ್ ಸಿಕ್ಬಿಡ್ತಲ್ಲ ಕಾಂಬಿನೇಷನಲ್ಲಿ. ಹಾಂ ಹೌದು. ಆಮೇಲೆ ರೆಕಾರ್ಡಿಂಗು ಅಷ್ಟೇನೆ. ಆಮೇಲೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಅಂತಾನೆ ಬೆಳೆಸ್ಲಿಲ್ಲ ಅಂತ ನಮ್ಮಲ್ಲ. ಹೌದು, ನಾನು ಅದೇ ಕೇಳಕ್ ಬರುತ್ತೆ. ನಾನು ಮನೇಲಿ ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ ಹೆಣ್ಮಕ್ಳು. ಓಕೆ. ನಾವು ಅಕ್ಕಂದ್ರಿಬ್ರು. ಆಯ್ತಾ, ಎಲ್ಲಾನು ಕಲ್ತ್ವಿ. ಮುಂದುವರ್ಸ್ಕೊಂಡು ಬಂದಿದ್ದು ನಾನು ಮ್ಯೂಸಿಕ್ನ. ನನ್ನ 2ನೇ ಅಕ್ಕ ಕತೆ ಕಾದಂಬರಿ ಎಲ್ಲ ಬರೀತಾಳೆ. ಅವಳು ದೊಡ್ಡವಳು ಎಲ್ಲ ಕಲ್ತ್ಲು, ಬಟ್ ಅವಳು ಗೌರ್ಮೆಂಟ್ ಜಾಬ್ ಮಾಡಿಕೊಂಡು ಆರಾಮಾಗಿದ್ಲು ಇದ್ದಾಳೆ. ಓಕೆ. ಏನಾಯಿತು ಅಂದರೆ ನಮ್ಮ ಮನೆಯಲ್ಲಿ ಎಲ್ಲ NCC ನಮ್ಮ ಅಕ್ಕಂದ್ರು ಇಬ್ರು ಇದ್ರು, ನಾನು ಇದ್ದೆ. ನಾನು 2 ಸರಿ ಆರ್ಡಿಗೆ ಹೋಗಿ ಬಂದೆ. ಹೌದಾ? ಜೂನಿಯರ್ ವಿಂಗು ಸೀನಿಯರ್ ವಿಂಗ್ ಎರಡರಲ್ಲೂ ಡೆಲ್ಲಿಗೆ. ಆ್ಯಕ್ಚುಲಿ NCC ನಲ್ಲಿ ಅದೊಂದು ಆಪ್ಷನ್ ತುಂಬ ಚೆನ್ನಾಗಿದೆ ಅಲ್ವಾ? ಯಾರು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಅವ್ರು ಇದ್ರೆ ಅವ್ರಿಗೆ ತುಂಬಾ ಒಳ್ಳೆ ಅವಕಾಶಗಳನ್ನ ಆಸ್ಪದಗಳು ಮಾಡ್ಕೊಳ್ತಾರೆ ಅದು ಇರುತ್ತೆ. ಆದ್ರೆ NCC ನಲ್ಲಿ ಏನೇನ್ ಮಾಡ್ಬೇಕು ಅಷ್ಟು ಮಾಡಬೇಕು. ಬಟ್ ಏನಂದ್ರೆ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಕ್ರೈಟೀರಿಯಾ ಅಂದ್ರೆ ರೆಸ್ಪೆಕ್ಟ್ ಮೋರ್ ಅನ್ನೋದು ಸ್ವಲ್ಪ ಒಂದು ಇದಿರುತ್ತೆ. ನಾವು ಅಷ್ಟೇ ಓಡ್ಲೂಬೇಕು 3 ಕಿಲೋಮೀಟರ್ಸ್ ಅಷ್ಟೇ ಎಲ್ಲ ಮಾಡಬೇಕು. ಓಕೆ. ಬಟ್ ಅದೇ ಆ ಅನುಭವ ಹೆಂಗಿತ್ತು ಅಂದ್ರೆ ನಿಮ್ಗೆ ಅಲ್ಲಿ ಸ್ಪೆಷಲ್ ಆಗಿ ಆಪರ್ಚುನಿಟಿ ಸಿಕ್ತಾ ಪರ್ಫಾರ್ಮ್ ಮಾಡಕ್ಕೆ ಆಸ್ ಎ ಮ್ಯೂಸಿಷಿಯನ್? ಅರೆ ಒಟ್ಟಿಗೆ ಗ್ರೂಪಲ್ಲಿ ಕರ್ನಾಟಕ ಗೋವಾ ಅಂತ ಅಂದ್ಬಿಟ್ಟು ನಮ್ದು ಅವಾಗ ಡೈರೆಕ್ಟರೇಟ್. ಅದರಿಂದ ನಮ್ಮಮ್ಮ NCC ನಲ್ಲಿ ಇದ್ದವರು. ಹೌದಾ? ಆ ಕಾಲದಲ್ಲಿ. ಸೊ ಹಂಗಾದ್ರೆ ಮ್ಯಾಕ್ಸಿಮಮ್ ಅಮ್ಮನ ಇನ್ಫ್ಲೂಯೆನ್ಸೇ ಜಾಸ್ತಿ. ಅವರು ಮಲ್ಟಿ ಟಾಸ್ಕಿಂಗ್ ಅಂದ್ರಿ ನೀವು. ಅವ್ರದಂತ ನಾವು ಅವ್ರ ಸಮಕ್ಕೆ ಬರಕ್ಕೆ ಆಗಲ್ಲ ಆ ಥರ. ಗ್ರೇಟ್. ಖುಷಿ ಅನ್ಸತ್ತೆ ಅಕ್ಕ ನಿಮ್ಮ ಫ್ಯಾಮಿಲಿ ಬಗ್ಗೆ. ಅಮ್ಮ ನಿಜವಾಗ್ಲೂ ಅಮ್ಮನ ಆಲೋಚನೆ, ದೋಷ್ ಈಸ್ ಎ ಪ್ರೊಫೆಸರ್ ಇರ್ಬೋದು, ಬಟ್ ಅಪಾರ್ಟ್ ಫ್ರಮ್ ದಟ್ ಮಕ್ಕಳಿಗೆ ಒಂದು ಪ್ರಾಪರ್ ವೇನಲ್ಲಿ ಕಳಿಸ್ಬೇಕಾದ್ರೆ ಅವ್ರಿಗೆ ಗೈಡ್ ಮಾಡೋ ರೀತಿ ಇರತ್ತೆ ಅಂತ. ಇವತ್ತೇನಾಗ್ತಾ ಇದೆ ಹೇಳಿ, ಮಕ್ಕಳಿಗೆ ಎಲ್ಲರೂ ಪ್ರೆಷರೈಸ್ ಮಾಡೋದೇ ಜಾಸ್ತಿ ಆಗ್ತಾ ಇದೆ. ನಾವು ಕೆಲವು ಕಡೆ ಓದಿದಾಗ ಅಂದ್ಕೊಳ್ತೀವಿ ಯಾವುದೋ ಫಾರಿನ್ಗಳಲ್ಲಿ ಮಾತ್ರ ಅವ್ರಿಗೇನು ಬೇಕೋ ಆ ಆಸಕ್ತಿಗೆ ಅನುಗುಣವಾಗಿ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ. ನಮ್ಮಲ್ಲಿ ಇಲ್ವೇ ಇಲ್ಲ ಅಂತ. ನೋಡಿ ಇವಾಗ ಕೇಳಿದ್ರೆ ಇದನ್ನ ಎಷ್ಟು ಚೆನ್ನಾಗಿ ಅವ್ರು ನಿಮ್ಮನ್ನ ಗೈಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅವ್ರಿಗೆ ಇಂಥದ್ದೇ ಆಗು ಅಂತ ಹೇಳಿಲ್ಲ, ಎಲ್ಲದಕ್ಕೂ ಇಂಟ್ರೊಡ್ಯೂಸ್ ಮಾಡ್ಬಿಟ್ರು. ನಮ್ಮ 2ನೇ ಅಕ್ಕ ಸ್ಟೇಟ್ ಲೆವೆಲ್ ಅಥ್ಲೀಟ್. ಹೌದಾ? ವಾವ್, ಗ್ರೇಟ್. ಅಕ್ಕಂದಿರ ಹೆಸರು ಹೇಳಿ. ಫಸ್ಟ್ ಮೊದಲನೇವಳು ಲತಾರಾಣಿ ಅಂತ, 2ನೇವಳು ರೇಖಾರಾಣಿ. ಓಕೆ. ಹಂಗಾದ್ರೆ ಏನು ಅಮ್ಮ, ನಾನು ಅದೇ ಇನ್ನೊಂದು ಕರೆಕ್ಟ್ ಸುಮಾರಾಣಿ. ನಿಮಗೆ ಅದು ನಿಜವಾದ ಹೆಸರೇನಾ ಅಥವಾ ಏನಾದರೂ ಮ್ಯೂಸಿಕಲಿ ಚೇಂಜ್ ಮಾಡಿದ್ರ ಅಥವಾ ಯಾವುದಾದ್ರೂ ಒಂದು ರೀಸನ್ ಇತ್ತ ಪರ್ಪಸ್ಸು ಅಂತ ಅನ್ಕೊಂಡು? ಎಲ್ಲರಿಗೂ ರಾಣಿ ಅಂದ್ರೆ ಅಮ್ಮಂಗೆ ನನ್ನ ಮಕ್ಕಳು ರಾಣಿ ಥರ ಇರಬೇಕು ಅಂತ. ಎಲ್ಲರ ಮಕ್ಕಳು ಅಂದ್ರೆ ತಂದೆ ತಾಯಿಂದರು ಮಕ್ಕಳ ಬಗ್ಗೆ ಅದನ್ನೇ ಆಸಕ್ತಿ ಇರುತ್ತೆ. ಬಟ್ ಆದ್ರೆ ಅವ್ರು ನಿಜವಾಗ್ಲೂ ಹಂಗೆ ಮಾಡಿದಾರೆ ನಿಮ್ಮನ್ನ. ಗ್ರೇಟ್. ಐ ಥಿಂಕ್ ಆಮೇಲೆ ಅಮ್ಮ ನಿಮಗೆ ತುಂಬಾ ಇಂಡಿಪೆಂಡೆನ್ಸಿ ಕಲಿಸಿದ್ರು ಅಂತ ಅನ್ಕೊಳ್ತೀನಲ್ಲ. ನಮಗೆ ಚಿಕ್ಕ ವಯಸ್ಸಿಂದಾನೆ ಯಾವುದ್ರಲ್ಲೂ ಏನೋ ನಾವು ಚಿಕ್ಕದ್ರ. ಆಮೇಲೆ ಏನಾಯ್ತು ಅಂತಾನೆ, ನಮ್ಮಮ್ಮ MSc ಮಾಡಿರಲಿಲ್ಲ ಅವಾಗಿನ್ನ, BA ಮಾಡಿಕೊಂಡು ಅವ್ರಿಗೆ ಕೆಲಸ ಸಿಕ್ಕಿದ್ದು. MSc BA ರ್ಯಾಂಕ್ ಅವರು. ಹೌದಾ? ಅಮ್ಮ ಅವಾಗ ಹೋಮ್ ಸೈನ್ಸ್ ಆರ್ಟ್ಸಲ್ಲಿ ಇತ್ತು. ಹಾಗಾಗಿ ಆಮೇಲೆ MSc ಮಾಡ್ಕೊಳ್ಬೇಕಾದ್ರೆ ನಾವೆಲ್ಲ ಚಿಕ್ಕ ಮಕ್ಕಳು ಮಾಡ್ಕೊಳ್ಳೇಬೇಕಿತ್ತು ಅವ್ರಿಗೆ. ಮುಂದೆ ಇಲ್ಲಾಂದ್ರೆ ಲೆಕ್ಚರರ್ ಇದು ಸಿಕ್ಕಲ್ಲ. ಅವರು 2 ವರ್ಷ ನಮ್ಮನ್ನೆಲ್ಲ ಬಿಟ್ಟು ಬರೋಡಾ ಹೋದ್ರು. ನಾನು ಅವಾಗಿನ್ನ ಚಿಕ್ಕವಳು, 8 ಇಯರ್ಸ್ ಏನೋ ಅವಾಗಷ್ಟೇ. ನಮ್ಮ ತಂದೆ ಜೊತೆಗೆ ನಾವಿದ್ವಿ. ನಾವೆಲ್ಲ ಇಂಡಿಪೆಂಡೆಂಟ್ ಆಗಿ. ನಮ್ಮಮ್ಮ NCC ನಲ್ಲಿ ಇದ್ದವರೆಲ್ಲ ಚಿಕ್ಕ ವಯಸ್ಸಿಂದನೂ ಟೈಮ್ ಟೇಬಲ್ ಬರ್ಕೊಡೋರು ಎಲ್ರಿಗೂ, 3 ಜನಕ್ಕೂ ಯಾರ್ಯಾರು ಏನೇನು ಎಷ್ಟೊತ್ತಿಗೆ ಹೆಂಗೆ ಮಾಡಬೇಕು. ಆಮೇಲೆ ಮನೆ ಕೆಲಸನೂ ಅಷ್ಟೇ 3 ಜನಕ್ಕೂ ಹಂಚಿರೋರು. ಆಯಾ ಕೆಲಸ ಅವ್ರವ್ರು ಮಾಡಬೇಕು ಅಂತ. ಹಂಗಿದ್ರೆ ಇವಾಗ ನಮ್ಮ ವೀಕ್ಷಕರು ಏನ್ ಅನ್ಕೊಳ್ತಾರೆ ಗೊತ್ತಾ, ನೀವು ಅಂದ್ರೆ ಸೆಲೆಬ್ರಿಟಿ ಅಲ್ವಾ, ಸೊ ಹಂಗಾಗಿದ್ರೆ ಇವ್ರಿಗೆ ಬೇರೆ ಮನೆ ಕೆಲಸ ಎಲ್ಲ ಏನು ಬರಲ್ಲ ಅಂತ ಅನ್ಕೊಂಡಿದ್ದು ಇಟ್ ಇಸ್ ರಾಂಗ್. ಹಂಗಿದ್ರೆ ಎಲ್ಲ A to Z ಗೊತ್ತು ನಿಮಗೆ. ಹೇಗೆ ಅಂದ್ರೆ ಕಾಡಲ್ಲಿ ಬಿಟ್ರು ನಾವು ಬದುಕಬೇಕು ಆ ಥರ. ನಮ್ಮಮ್ಮ ಏನು ಡಿಪೆಂಡೇ ಆಗಂಗಿಲ್ಲ ಯಾರಿಗೂ. ಗ್ರೇಟ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹಾಗಾಗಿ ನೋಡಿ ಇದ್ದಾರೆ ಅವರೇ. ನೀವು ಯಾರ ಜೊತೆನೂ ಇಲ್ಲ ಅವರು, ನಾನೇ ಇರ್ತೀನಿ ಅಂತ. ಅವರೇ ಸೆಪ್ರೇಟ್ ಒಂದು ಮನೇಲಿದ್ದಾರೆ. ಬಟ್ ಆ ಮನೆ ಮೇಲೆ ನಮ್ಮ ಅಕ್ಕ ಇದ್ದಾಳೆ. ಪಕ್ಕದಲ್ಲಿ ಇನ್ನೊಬ್ಳು ಅಕ್ಕ ಇದ್ದಾಳೆ. ಅಯ್ಯೋ ಅಮ್ಮ, ದಯವಿಟ್ಟು ನೀವು ಈ ಎಪಿಸೋಡ್ ನೋಡಿ. ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ. ಹ್ಯಾಟ್ಸ್ ಆಫ್ ಟು ಯು ಅಮ್ಮ. ಯಾಕಂದರೆ ಒಬ್ಬ ಹೆಣ್ಮಗಳು ಈ ಮನಸ್ಥಿತಿಯಲ್ಲಿ ತಾವು ತಮ್ಮ ಬದುಕನ್ನು ರೂಪಿಸ್ಕೊಳ್ಳೋದ್ರ ಜೊತೆಗೆ ಮಕ್ಕಳನ್ನ ರಾಣಿಯಾಗೇ ಇರಬೇಕು ಅಂತ ಹೇಳಿ, ರಾಣಿ ಹೆಸರಿಡೋದು ಮಾತ್ರ ಅಲ್ಲ, ಬೆಳೆಸಿದ್ದು ಹಾಗೆ ಬೆಳೆಸಿದ್ದೀರಾ. ಆ್ಯಂಡ್ ನಿಜವಾಗ್ಲೂ ಸೊಸೈಟಿಗೆ ನೀವು ಬೆಳೆಸಿರೋ ರೀತಿ, ಮಕ್ಕಳು ಸಾಧನೆ ಮಾಡಿರೋ ರೀತಿ ಎರಡೂ ನೋಡಿದ್ರೆ ನಿಜವಾಗ್ಲೂ ಇಟ್ಸ್ ಎ ಬಿಗ್ ಇನ್ಸ್ಪಿರೇಷನ್. ಹ್ಯಾಟ್ಸ್ ಆಫ್ ಅಮ್ಮ, ಹ್ಯಾಟ್ಸ್ ಆಫ್.
ಖುಷಿ ಆಗತ್ತೆ. ಪರ್ಸನಲ್ ಆಗಿ ಕನ್ವೆ ಮಾಡಿ ಅಮ್ಮಂಗೆ ಒಂದ್ಸಲ ಖಂಡಿತ ಹೇಳಿದೆ ಹೇಳ್ತೀನಿ. ಅಂತ ಹೇಳಿ ಖುಷಿ ಆಯ್ತು ಬೈಕೋತಾ ಅಂತ. ಇದ್ವಿ ನಾವು ಯಾಕೆ? ನಮ್ಮ ಅಮ್ಮನ, ಅಯ್ಯೋ ಎಷ್ಟೊಂದು ಸ್ಟ್ರಿಕ್ಟು, ಡಿಕ್ಟೇಟರ್ಶಿಪ್ಪು, ಅದು ಇದು ಎಲ್ಲ ಬೈಕೋತಾ ಇದ್ವಿ. ಆದರೆ ತುಂಬಾ ಸ್ಟ್ರಿಕ್ಟು ನಮ್ಮಮ್ಮ. ಲೇಟರ್ ಆನ್ ಗೊತ್ತಾಯ್ತಾ? ಅಲ್ಲ, ಇವಾಗ ಗೊತ್ತಾಗ್ತಾ ಇದೆ, ಇವಾಗ ಗೊತ್ತಾಗ್ತಾ ಇದೆ. ಆಮೇಲೆ ಅವರು ಇವಾಗ ನೋಡಿ, ನಮ್ಮ ಮೈಸೂರಿಂದ ಬೆಂಗಳೂರಿಗೆ ಬರಬೇಕಿತ್ತು. 16-17 ವರ್ಷದ ಹುಡುಗಿ ನಾನು ಅವಾಗ. ಕರೆಕ್ಟ್. ನನ್ನ ನಾನು ಸಿತಾರು ಅದು ಒಳಗಡೆ ಅಲೋ ಮಾಡ್ತಾ ಇರಲಿಲ್ಲ. ಅದಕ್ಕೆ ಲಗೇಜ್ ಹಾಕ್ಸ್ಕೊಂಬನ್ನಿ ಅಂತ ಅಲ್ಲೆಲ್ಲೋ ಹೇಳೋರು. ಅಷ್ಟು ದೂರ ಹೋಗಿ ಅದಕ್ಕೇನೋ ಬಸ್ ಸ್ಟ್ಯಾಂಡಲ್ಲಿ ಇರುತ್ತಲ್ಲ ಏನೇನೋ ಹೌದು. ಅದು ಲಗೇಜ್ ಅಂತ ಅದಕ್ಕೇನೋ ಎಕ್ಸ್ಟ್ರಾ ಕೊಟ್ಬಿಟ್ಟು ಬರೋದು, ಇಲ್ಲಿ ಬಂದು ಆಟೋ ಹುಡ್ಕೊಂಡು ಎಲ್ಲ. ಆವಾಗಿನ ಕಾಲದಲ್ಲಿ ತುಂಬಾ ಕಡಿಮೆ ಅಲ್ವಾ? ಆಟೋನು ಕಡಿಮೆ, ಒಂಥರ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿರಲ್ಲ. ಒಬ್ಬಳೇ ಓಡಾಡಿದ್ದೀನಿ, ಒಬ್ಬಳೇ ಓಡಾಡಿದ್ದೀನಿ.